ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ ಬಿಗ್ ಬಾಸ್ ಅವ್ರ ಕಡೆಯಿಂದ ಫಸ್ಟ್ ಪ್ರೋಮೋ ಅಪ್ಡೇಟ್ ಆಗಿದೆ. ಅದರಲ್ಲಿ ಈ ವಾರದಲ್ಲಿ ಏನೇನಾಯಿತು ಅನ್ನೋದನ್ನ ಒಂದು ಕೀ ಪಾಯಿಂಟ್ಸ್ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಒಂದು ಯಾರು ಮಿಡ್ ವೀಕ್ ಎಲಿಮಿನೇಷನಿಂದ ಸೇವ್ ಆಗಬೇಕು ಅಂತ ಒಂದು ಸರಣಿ ಟಾಸ್ಕ್ ಇಟ್ಟರು. ಅದರಲ್ಲಿ ಯಾರ್ಯಾರು ಚಂದ ಆಡಿದ್ರು, ಅದಾದ ನಂತರ ಒಂದು ಮೋಸ ಆಗುತ್ತೆ. ಅದಾದ ನಂತರ ಮತ್ತೆ ಒಂದು ಏನದು ನಾಮಿನೇಷನ್ ಪ್ರಕ್ರಿಯೆನ ನಡೆಸ್ತಾರೆ. ಅದರಲ್ಲಿ ಫಾರ್ಚುನೇಟ್ಲಿ ತ್ರಿವಿಕ್ರಮ್ ಸೇವ್ ಆಗ್ತಾರೆ, ಮೋಕ್ಷಿತಾ ಸೇವ್ ಆಗ್ತಾರೆ. ಮೋಸ್ಟ್ ಡಿಸರ್ವಿಂಗ್ ಕಂಟೆಸ್ಟೆಂಟು ಈಗ ಒಂದು ಫಿನಾಲೆಗೆ ಹೋಗಿದ್ದಾರೆ ಅಂತ ನನಗನ್ಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವೋಟಿಂಗ್ ರಿಸಲ್ಟ್ಸ್ ಅಂತ ಕನ್ಸಿಡರ್ ಮಾಡಲಿ, ನಾವು ಮತ್ತೊಂದು ಕನ್ಸಿಡರ್ ಮಾಡಲಿ, ಈ ಮೂರು ಜನನೂ ತುಂಬ ಡಿಸರ್ವಿಂಗು. ಒಂದು ಟಾಪ್ ಅಂದರೆ ಫಿನಾಲೆ ವೀಕ್ಗೆ ಟಾಪ್ 3ಯಲ್ಲಂತೂ ಇವರೇ ಇರ್ತಾರೆ ಅಂತ ಅನ್ನಿಸ್ತಾ ಇದೆ. ಭವ್ಯ ಅವ್ರು ಇರೋ ಕೂಡ ಚಾನ್ಸಸ್ ಕೂಡ ತುಂಬ ಇದೆ. ನೋಡಬೇಕು ಏನೇನು ಮಾಡ್ತಾರೆ ಅಂತ. ಈ ಒಂದು ಪ್ರೋಮೋಲಿ ಏನೇನಾಯಿತು, ಏನು ಎತ್ತೆತ್ತಾಯಿತು, ಮತ್ತು ಯಾರು ಎಲಿಮಿನೇಟ್ ಆಗ್ಬೋದು ಎಲ್ಲನೂ ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಮ್ಯಾಟ್ರಿಗೆ ಬರೋದಾದರೆ, ಪ್ರೋಮೋಲಿ ಎಂಟೈರ್ ಪ್ರೋಮೋ ನೋಡಿದಾಗ ನಮಗೆ ಅಲ್ಲಲ್ಲಿ ಸ್ನಿಪೆಟ್ ತೋರಿಸೋದು ಈ ವಾರ ಏನೇನು ಟಾಸ್ಕ್ ಆಯಿತು ಅದರದ್ದು. ತುಂಬ ಚೆನ್ನಾಗಿ ಟಾಸ್ಕ್ ಅಂತೂ ಮೂಡ್ ಬಂತು. ಮೋಕ್ಷಿತ್ ಅವರಾಗಲಿ, ಭವ್ಯ ಅವರಾಗಲಿ, ಪ್ರತಿಯೊಬ್ಬರಿಗೂ 100% ಚಾನ್ಸ್ ಸಿಕ್ತು ಅವ್ರು ಏನು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ತ್ರಿವಿಕ್ರಮ್ ಮಾಡಿರೋದು ಸ್ವಲ್ಪ ಟಾಸ್ಕ್ ಆಗಿರ್ಬೋದು, ಅಲ್ಲಿ ಬಿಗ್ ಬಾಸ್ ಇಂಟರಪ್ಟ್ ಮಾಡಿದ್ರು. ಜಸ್ಟ್ ಸೆಕೆಂಡಲ್ಲಿ ಆ ಒಂದು ಆಟನ ಮಿಸ್ ಮಾಡ್ಕೊಳ್ರು. ಇನ್ನು ಪಜಲ್ ಆಟ ಬಂದರೆ ಬ್ಯಾಕ್ ಚೆಕ್ ಮಾಡಿಲ್ದಿದ್ದೇನೆ ಅವರಿಗೆ ಮುಳುವಾಯಿತು. ಇಲ್ಲಾಂದರೆ ಡೆಫಿನೆಟ್ಲಿ ಆವಾಗಲೇ ವಿನ್ ಆಗಿ ಪಾಯಿಂಟ್ಸ್ ತೊಗೊಂಡ್ಬಿಟ್ಟು ಇವಾಗ ಫಿನಾಲೆಗೆ ಮಿಡ್ ವೀಕ್ ಎಲಿಮಿನೇಷನಿಂದ ಅವಾಗ ಎಸ್ಕೇಪ್ ಆಗಿರೋರು ಇವಾಗ ಡೈರೆಕ್ಟ್ಲಿ ಎಲ್ಲ ಕಂಟೆಸ್ಟೆಂಟು ಮರ್ತೋದ್ರ ಅಂತ ಅವರೇ ನಗ್ತಾರೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನನಗೂ ಹಂಗೆ ಅನ್ನಿಸ್ತು. ಮಂಜನ ಏನಾದ್ರೂ ಫಸ್ಟ್ ಹೋಗಿರಲಿಲ್ಲ ಅಂದಿದ್ರೆ ಅದು ಕ್ಯಾಲ್ಕುಲೇಷನ್ ಡೆಫಿನೆಟ್ಲಿ ರಿವರ್ಸ್ ಆಗೋಗ್ಬಿಟ್ಟಿರೋದು. ಸೊ ಮೋಸ್ಟ್ ಡಿಸರ್ವಿಂಗ್ ಕಂಟೆಸ್ಟೆಂಟು 3 ಜನನೂ ಕೂಡ ಹೋಗ್ತಾರೆ. ಈಗ ನಾಮಿನೇಷನಲ್ಲಿ ಇರೋದು 5 ಕಂಟೆಸ್ಟೆಂಟ್ಸು. ಈ 5 ಕಂಟೆಸ್ಟೆಂಟ್ಸಲ್ಲಿ ನಿಮ್ಮ ಪ್ರಕಾರ ಯಾರು ಡಬಲ್ ಎಲಿಮಿನೇಷನ್ ಆದರೆ ಹೋಗಬೇಕು ಮತ್ತು ಯಾರು ಖಂಡಿತವಾಗಿಯೂ ಸೇವ್ ಆಗಬೇಕು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರಲ್ಲಿ ನಾನು ನನ್ನ ಪ್ರಕಾರ ನನ್ನ ಅಭಿಪ್ರಾಯ ಏನು ಅಂತ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ನೀವು ಪಿ ಆರ್ ಅಂತಾದರೂ ಕಮೆಂಟ್ ಮಾಡಿ, ಬಕೆಟ್ ಅಂತಾದರೂ ಕಮೆಂಟ್ ಮಾಡಿ. ನೀವು ಒಂದು ಬಿಗ್ ಬಾಸ್ ಆಡಿಯನ್ಸ್ ಆಗಿ ಹೆಂಗೆ ನೋಡ್ತೀರೋ ನಾನು ಅದೇ ಥರನೇ ಆಸ್ ಎ ಬಿಗ್ ಬಾಸ್ ಆಡಿಯನ್ಸ್ ಆ ಥರ ನೋಡಿ ನನ್ನ ಒಪಿನಿಯನ್ ಏನಿರುತ್ತೆ ಅಂತ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತೀನಿ. 5 ಜನ ನಾಮಿನೇಷನಲ್ಲಿದ್ದಾರೆ. ಮಂಜಣ್ಣ, ಗೌತಮಿ, ನಮ್ಮ ಧನರಾಜ್ ಅವರು, ಭವ್ಯ ಅವರು ಮತ್ತು ನಮ್ಮ ರಜತ್ ಅವರು 5 ಜನ ನಾಮಿನೇಷನಲ್ಲಿ ಇದ್ದಾರೆ. ಎಲ್ಲರೂ ಡಿಸರ್ವಿಂಗೆ. ಬಟ್ ಅದರಲ್ಲಿ ಅಷ್ಟೋ ಇಷ್ಟೋ ಕಡಿಮೆ ಅಂತ ಒಬ್ಬರದಾದ್ರೂ ಪಾರ್ಟ್ ಇದ್ದೇ ಇರುತ್ತೆ ಅಲ್ವಾ ಬಿಗ್ ಬಾಸ್ ಜರ್ನಿ ಅಂದಮೇಲೆ. ಸೊ ನನಗೆ ಅನಿಸೋದು ಮಂಜಣ್ಣ ಮತ್ತು ಗೌತಮಿ ಎಲ್ಲೋ ಒಂದು ಕಡೆ ಇವ್ರು 3 ಜನಕ್ಕೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಲೆಸ್ ಇದ್ದಾರೆ ಅಂತ ಅನಿಸುತ್ತೆ. ರಜತ್ ಅವರು 50 ಡೇಸ್ ಆದಮೇಲೆ ಬಂದಿರಬಹುದು. ಬಟ್ ಆದರೆ ಅವ್ರು 50 ಡೇಸ್ ಆದಮೇಲೆ ಏನು ಮಾಡಿದ್ದಾರೆ, ಮಂಜಣ್ಣ ಮತ್ತು ಗೌತಮಿ ಡೇ 1ಇಂದ ಇಲ್ಲಿವರೆಗೂ ಏನು ಮಾಡಿದ್ದಾರೆ ಅಂತ ಒಂದು ಗ್ರಾಫ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದರೆ ಡೆಫಿನೆಟ್ಲಿ ರಜತ್ ಅವ್ರ ತೂಕ ಎಲ್ಲೋ ಹೋಗುತ್ತೆ. ಆಚೆಗಡೆ ಸಪೋರ್ಟ್ ಸಿಗ್ತಿರೋದು ಐಮ್ ಸಾರಿ ಆಚೆಗಡೆ ಸಪೋರ್ಟ್ ಸಿಗ್ತಿರೋದಂತೂ ರಜತ್ ಅವ್ರಿಗೆ ಕಡಿಮೆನೇ ಆಯಿತಾ. ಯಾಕಂತ ಗೊತ್ತಿಲ್ಲ. ವೋಟಿಂಗ್ ರಿಸಲ್ಟ್ಸ್ ಅಂತ ಬಂದಾಗ ನನ್ನ ವೋಟಿಂಗ್ ರಿಸಲ್ಟ್ಸಲ್ಲೇ ನಾನು ನೋಡಿದಾಗ ಅವ್ರಿಗೆ ಈ ಒಂದು 5 ಕಂಟೆಸ್ಟೆಂಟ್ಸ್ ಯಾರಿರ್ತಾರೆ, ಈ 5 ಕಂಟೆಸ್ಟೆಂಟ್ಸಲ್ಲಿ ಪರ್ಫಾರ್ಮೆನ್ಸ್ ವೈಸು ಬಿಗ್ ಬಾಸ್ಗೆ ಕಂಟೆಂಟ್ ಕೊಟ್ಟಿರೋ ಒಂದು ವೈಸ್ ನೋಡಿದ್ರೆ ಡೆಫಿನೆಟ್ಲಿ ರಜತ್ ಟಾಪಲ್ಲೇ ಇದ್ದಾರೆ. ಬಟ್ ವೋಟಿಂಗ್ ರಿಸಲ್ಟ್ಸಲ್ಲಿ ಮಾತ್ರ ರಜತ್ ಅವರು ಟಾಪಲ್ಲಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಬಟ್ ರಜತ್ ಕೂಡ ವೆರಿ ಡಿಸರ್ವಿಂಗ್ ಕಂಟೆಸ್ಟೆಂಟ್. ಟಾಪ್ 5ಗೆ ಬರೋಕ್ಕೆ ರಿಯಲಿ ಈಸ್ ಡಿಸರ್ವಿಂಗ್ ಅಂತಲೇ ನನಗೆ ಅನಿಸೋದು. ಇನ್ನು ಇದನ್ನು ಬಿಟ್ಟರೆ ರಜತ್ ಅವರು ನನ್ನ ಪ್ರಕಾರ ಎಲಿಮಿನೇಟ್ ಆಗಬಾರ್ದು ಆ್ಯಂಡ್ ಈಸ್ ಮೋಸ್ಟ್ ಡಿಸರ್ವಿಂಗ್ ಅಂತ ಅನಿಸುತ್ತೆ. ಇನ್ನು ಸೆಕೆಂಡ್ ಬಂದುಬಿಟ್ಟು ಭವ್ಯಗೌಡ ಅವರು. ಭವ್ಯಗೌಡ ಅವರು ನಾವೆಲ್ಲ ಅಂದ್ಕೊಳ್ತಾ ಇದ್ವಿ ಚೈಲ್ಡ್ ಚಪಾತಿ ಅದು ಇದು ಅಂತ. ಬಟ್ ಈ ವಾರ ಅವರು ತ್ರಿವಿಕ್ರಮ್ ಅವ್ರ ಜೊತೆ ನಡ್ಕೊಂಡಿದ್ದ ರೀತಿ ಆಗಲಿ, ಅವ್ರು ಆಟ ಆಡಿದ ರೀತಿ ಆಗಲಿ, ಮನೆಯವ್ರ ಎಲ್ಲರ ಜೊತೆನೂ ಇನ್ವಾಲ್ವ್ಮೆಂಟ್ ತೋರಿಸಿದ ರೀತಿ ಆಗಲಿ, ಒಂದು ನಾಮಿನೇಷನ್ ಅವ್ರು ಮಾಡಿದಾಗ ಅದಕ್ಕೆ ರಿವರ್ಸ್ ಕೊಟ್ಟಂಥ ರೀತಿ ಆಗಲಿ, ತ್ರಿವಿಕ್ರಮ್ನ ನಾಮಿನೇಟ್ ಮಾಡಿದಾಗ ತ್ರಿವಿಕ್ರಮ್ ಅವ್ರ ಎಕ್ಸ್ಪ್ರೆಷನ್ ಹೆಂಗಿತ್ತು, ಭವ್ಯ ಅವ್ರನ್ನ ನಾಮಿನೇಟ್ ಮಾಡಿದ್ರೆ ತ್ರಿವಿಕ್ರಮು ಅದನ್ನು ಕ್ಯಾಶುಯಲಾಗಿ ತೊಗೋಬೇಕು ತ್ರಿವಿಕ್ರಮು. ಅದೇ ಭವ್ಯ ತ್ರಿವಿಕ್ರಮ್ನ ನಾಮಿನೇಟ್ ಮಾಡಿದ್ರೆ ಅದನ್ನು ಅದು ಕ್ಯಾಶುಯಲಾಗಿ ತೊಗೊಳಕ್ಕೆ ರೆಡಿ ಇರಲಿಲ್ಲ ನೆನ್ನೆ ಅಂತ ಅನ್ನಿಸ್ತು. ಬಟ್ ಅದು ಎಲ್ಲೂ ಕೂಗದೆ ಆ ಪಾಯಿಂಟ್ಸ್ನ ತಂದು ಮಾತಾಡಿದ್ರಲ್ಲ, ಅಲ್ಲಿ ತ್ರಿವಿಕ್ರಮ್ ಚಾನ್ಸ್ ಆದಾಗ ನಾನು ಒಂದೆರಡು ಮಾತಾಡ್ಬೋದಾ ಅಂದ, ಅಲ್ಲಿ ಖಡಕ್ಕಾಗೆ ಇಲ್ಲ ನಿಮ್ಮ ಟರ್ನ್ ಆಗೋಯ್ತು ಅಂತ ಹೇಳಿದ ರೀತಿ ಆಗಲಿ, ಇವಾಗ ಅವ್ರಿಗೆ ಅವರು ಸ್ಟ್ಯಾಂಡ್ ತೊಗೊಳ್ತಿರೋ ರೀತಿ ಆಗಲಿ ತುಂಬ ಚೆನ್ನಾಗಿದೆ. ಡೇ 1ಇಂದನೂ ಕೂಡ ಅಷ್ಟೇ ಬೇರೆಯವ್ರ ಬಗ್ಗೆ ಎಲ್ಲೂ ಸೈಡಲ್ಲಿ ಕೂತ್ಕೊಂಡು ಕೆಟ್ಟದ್ದು ಮಾತಾಡಿದ್ದಾಗಲಿ, ಕೆಟ್ಟದ್ದು ಕಮೆಂಟ್ರಿ ಮಾಡಿದ್ದಾಗಲಿ ಇಲ್ಲ. ಅವ್ರ ಮುಂದೆನೇ ಎಷ್ಟಾಗುತ್ತೋ ಅಷ್ಟು ಮಾತಾಡ್ತಾರೆ. ಅವ್ರ ಮುಂದೆನೇ ಅವರಿಗೆ ಆನ್ಸರ್ ಕೊಡ್ತಾರೆ. ಯಾವುದೇ ಥರದ ಒಂದು
ಅಟ್ಯಾಕ್ ಆಗಲಿ ಮಾಡಲಿಲ್ಲ. ಎಕ್ಸಾಂಪಲು ಕೊಡಬೇಕು ಅಂದರೆ ಮಂಜಣ್ಣ ಯಾವ ಥರ ಕೆಟ್ಟದಾಗಿ ಮಾತಾಡಿದ್ದಾರೆ ಎಲ್ಲರ ಬಗ್ಗೆನೂ ಅಂತ ನಮಗೆ ಗೊತ್ತು. ಗೌತಮಿಯವರು ಎಲ್ಲೂ ಯಾವತ್ತೂ ಬ್ಯಾಕ್ ಬಿಚಿಂಗ್ ಮಾಡಿಲ್ಲ ಆಯಿತಾ. ಅಂದರೆ ಒಬ್ಬರ ಹತ್ರ ಹೋಗು, ಇನ್ನೊಂದು ಹತ್ರ ಹೇಳೋದು, ಇನ್ನೊಂದು ಹತ್ರ ಬಂದು ಇನ್ನೊಂದು ಹತ್ರ ಹೇಳೋದು, ಡೆಫಿನೆಟ್ಲಿ ಅವ್ರು ಮಾಡಿಲ್ಲ. ಬಟ್ ಮಂಜಣ್ಣನ ಡೆಫಿನೆಟ್ಲಿ ಅವ್ರು ಎಲ್ಲೋ ಕಂಟ್ರೋಲ್ ಮಾಡಿದ್ರು ಅನ್ನೋದಂತೂ ನಿಜ. ಅವ್ರಿಗೂ ಕೂಡ ಎಫೆಕ್ಟ್ ಆಯಿತು. ಮಂಜಣ್ಣನ ಕಂಟ್ರೋಲ್ ಮಾಡೋಕ್ಕೆ ಹೋಗಿಲ್ಲ, ಬಟ್ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಆಗಿರ್ಬೋದು, ಅವರಿಬ್ಬರೇ ಕೂರೋದು ಡೆಫಿನೆಟ್ಲಿ ಅವ್ರಿಗೆ ಮುಳುವಾಯಿತು. ಮತ್ತು ಅಲ್ಲಿ ಮಂಜಣ್ಣ ತಪ್ಪು ಮಾಡ್ತಿದ್ದರಿಂದ ಅದು ಗೌತಮಿ ಹೋಗಿ ತಪ್ಪು ಮಾಡಬೇಡ ಅಂತ ಆ್ಯಸ್ ಎ ಗುಡ್ ಫ್ರೆಂಡ್ ಹೋಗಿ ಸಜೆಸ್ಟ್ ಮಾಡಿದ್ರು. ಬಟ್ ಅಲ್ಲಿ ನಮಗೂ ನೋಡೋರ್ಗೂ ಹೆಂಗೆ ಕಾಣ್ತು, ಮತ್ತು ಅಲ್ಲಿ ಮಂಜಣ್ಣನಿಗೂ ಅಲ್ಲಿರೋ ಕಂಟೆಸ್ಟೆಂಟ್ಸ್ಗೂ ಎಲ್ಲರಿಗೂ ಹೆಂಗೆ ಕಾಣಿಸ್ತು ಅಂದರೆ ಇವ್ರು ನನ್ನನ್ನು ಡಾಮಿನೇಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲೇ ಕಾಣಿಸಿರೋದು. ಸೊ ಡೆಫಿನೆಟ್ಲಿ ಮಂಜಣ್ಣ ಎಲ್ಲೋ ಕಳೆದೋಗಿದ್ದಂತೂ ನಿಜ. ಮಹಾರಾಜನ್ ಟಾಸ್ಕ್ ಅಲ್ಲ, ಅದಕ್ಕಿಂತ ಮುಂಚೆದ್ರಲ್ಲೂ ಕೂಡ ಮಂಜಣ್ಣನ ಪರ್ಫಾರ್ಮೆನ್ಸು ಅಷ್ಟಕ್ಕಷ್ಟೇ ಇತ್ತು. ಜಗದೀಶ್ ಸರ್ ಹೋಗೋವರೆಗೂ ಅಷ್ಟೇ ಮಂಜಣ್ಣನ ಪರ್ಫಾರ್ಮೆನ್ಸು ನನಗೆ ಆನೆಸ್ಟ್ಲಿ ಕಂಡಿದ್ದು. ಅದಾದ ನಂತರ ಎಲ್ಲೋ ಬಿದ್ದೋದ್ರು ಮಂಜಣ್ಣ ಅಂತಲೇ ನನಗನ್ಸಿದ್ದು. ಸೊ ಮಂಜಣ್ಣ ಪರ್ಫಾರ್ಮೆನ್ಸು ಭವ್ಯ ಅವರಿಗೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಕಡಿಮೆ ಇದೆ. ಮಂಜಣ್ಣ ಮತ್ತು ಭವ್ಯ ಅವರು ಶಿಶಿರ್ನಾಗಲಿ ಯಾರೇ ಒಂದು ಹುಡುಗನ ಜೊತೆ ಟಫ್ ಫೈಟ್ ಕೊಡಬೇಕಂದ್ರೂ ಕೂಡ ಆಡಿ ಗೆದ್ದಿದ್ದಾರೆ. ಸೊ ಡೆಫಿನೆಟ್ಲಿ ಭವ್ಯ ಆ್ಯಂಡ್ ರಜತ್ ಆರ್ ಮೋಸ್ಟ್ ಡಿಸರ್ವಿಂಗ್ ಆಯಿತಾ. ಮೋಸ್ಟ್ ಡಿಸರ್ವಿಂಗ್ ಟಾಪ್ 5 ಇರೋದಕ್ಕೆ. ಮತ್ತು ಇನ್ನು ಲಾಸ್ಟ್ ಆಪ್ಷನ್ ಬಂದುಬಿಟ್ಟು ಧನರಾಜ್ ಅವರು. ನನಗೆ ಯಾಕೆ ಧನರಾಜ್ ಅವ್ರನ್ನ ಬೆಟರ್ ಅಂತ ಹೇಳ್ತೀನಿ ಗೌತಮಿಗೆ ಮತ್ತು ಮಂಜಣ್ಣಗೆ ಕಂಪೇರ್ ಮಾಡಿದ್ರೆ ಅಂತ ಅಂದರೆ, ನೀವು ಧನರಾಜ್ ಅವ್ರನ್ನ ಡೇ 1 ನೋಡಿ ಇಲ್ಲಿವರೆಗೂ ಧನರಾಜ್ ಅವರ ಗ್ರಾಫು ಎಷ್ಟು ಚೇಂಜ್ ಆಗಿದೆ. ಒಬ್ಬ ಮನುಷ್ಯ, ಒಂದು ಜೋರಾಗಿ ಮಾತಾಡ್ತಾ ಇದ್ದಿದ್ದ ಮನುಷ್ಯ ಇವತ್ತು ಧೈರ್ಯವಾಗಿ ನಿಂತು ಒಂದು ಒಪಿನಿಯನ್ನ ಹೇಳೋ ಒಂದು ಸ್ಟೇಜ್ಗೆ ಬಂದಿದ್ದಾರೆ. ಫಿಸಿಕಲ್ ಟಾಸ್ಕಲ್ಲಿ ಅವ್ರ ಮುಂದೆ ಯಾರೇ ಇರಲಿ, ಮಂಜಣ್ಣ ಇರಲಿ, ಯಾರೇ ಇರಲಿ, ಅಷ್ಟು ಇದ್ರೂ ಕೂಡ ಫಿಸಿಕಲಿ ಅಷ್ಟೇ ಸ್ಟ್ರೆಂತ್ ಇದ್ದು ಪ್ರತಿಯೊಂದು ಆಟನೂ ಗೆದ್ದು ಅವ್ರು ಪ್ರೂವ್ ಮಾಡಿದ್ದಾರೆ. ನನ್ನ ಕೇಪಬಿಲಿಟಿ ಇದು ಅಂತ ಪ್ರೂವ್ ಮಾಡಿದ್ದಾರೆ. ಡೆಫಿನೆಟ್ಲಿ ಆ ಒಂದು ಮಿರರಲ್ಲಿ ನೋಡಿಕೊಂಡು ಆಡಬಾರ್ದಾಗಿತ್ತು, ನಿಯತ್ತಾಗಿರಬೇಕಾಗಿತ್ತು. ಯಾಕಂದರೆ ಅವರು ಬಿಗ್ ಬಾಸಲ್ಲಿ ಫೇಮಸ್ಸೇ ನಿಯತ್ತಿನ ಮನುಷ್ಯ ಅಂತ. ಅಲ್ಲಿ ಆ ಥರ ಮಾಡಿದ್ದು ತಪ್ಪು ಅನ್ನಿಸ್ತು. ಬಟ್ ಅಲ್ಲಿ ಅವರಿಗೆ ತಪ್ಪು ಅನಿಸಿಲ್ಲ. ಮೋಸ್ಟ್ಲಿ ಬಿಗ್ ಬಾಸ್ ಅವರೇ ಇದನ್ನು ಮಾಡಿರ್ಬೋದೇನೋ, ಗ್ರೇ ಏರಿಯಾ ಕಂಡಿಡ್ಕೊಳ್ಳಿ ಅಂತ. ಇದು ನನಗೆ ಅಡ್ವಾಂಟೇಜ್ ಆಯಿತು, ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ರೀತಿಲಿ ತಿಳ್ಕೊಂಡ್ರೆ ಹೊರತು ಯಾರಿಗೋ ಮೋಸ ಮಾಡಿ ನಾನು ಈ ಆಟನ ಗೆಲ್ಲಬೇಕು ಅಂತ ಡೆಫಿನೆಟ್ಲಿ ಕನ್ಸಿಡರ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಅದು ಗೊತ್ತಾದ ತಕ್ಷಣ ಆ ಮನುಷ್ಯನೇ ನನಗೆ ತಪ್ಪಾಯಿತು, ನನಗೆ ಎಲ್ಲರ ಜೊತೆನೂ ಎಲ್ಲರ ಜೊತೆನೇ ಹೆಂಗೆ ಅವರು ವೋಟಿಂಗ್ ರಿಸಲ್ಟ್ಸಲ್ಲಿ ಇರ್ತಿದ್ದಾರೋ ನನ್ನ ವೋಟಿಂಗ್ ರಿಸಲ್ಟ್ಸ್ನ ಕನ್ಸಿಡರ್ ಮಾಡೇ ನನ್ನ ಕೂಡ ಎಲಿಮಿನೇಷನ್ಗೆ ಕನ್ಸಿಡರ್ ಮಾಡಿ ಅಂತ ಇನ್ಫ್ಯಾಕ್ಟ್ ರಿಕ್ವೆಸ್ಟ್ ಮಾಡ್ತಾರೆ. ತುಂಬ ಆನೆಸ್ಟ್ ಇದೆ, ತುಂಬ ಲಾಯಲ್ ಆಗಿದ್ದಾರೆ, ಫ್ರೆಂಡ್ಶಿಪ್ ಅಂದರೆ ವ್ಯಾಲ್ಯೂ ಕೊಡ್ತಾರೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಫ್ರೆಂಡ್ಶಿಪ್ನ ಹೆಂಗೆ ಕ್ಯಾರಿ ಮಾಡಬೇಕು ಅಂತ ಅವ್ರನ್ನ ನೋಡೇನೆ ನಾವು ಕಲ್ತ್ಕೋಬೇಕು. ಇನ್ನು ಗೇಮ್ ಅಂತ ಬಂದರೆ ಸೂಪರಾಗಿದೆ. ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಮಿಮಿಕ್ರಿ ಅದು ಇದು ಮಾಡಿಕೊಂಡು ಅಷ್ಟು ಇಷ್ಟ ಅವ್ರ ಕೈಯಿಂದ ಆದಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಬಂದಿದ್ದಾರೆ. ಇಲ್ಲಿವರೆಗೂ ಫುಟೇಜ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಪಾಸಿಟಿವ್ ಫುಟೇಜು ಧನರಾಜ್ ಅವರಿಗೇ ಬಂದಿರೋದು. ಸೊ ಒಂದು ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಯಾರಿಗೂ ಮಸಿ ಬಳಿಯ ಅಂತ ಕೆಲಸ ಧನರಾಜ್ ಅವರು ಮಾಡಿಲ್ಲ. ಬಟ್ ಮಂಜಣ್ಣ ಅಂತ ಕನ್ಸಿಡರ್ ಮಾಡಿದ್ರೆ ತ್ರಿವಿಕ್ರಮ್ ಮತ್ತು ಭವ್ಯ ಅವ್ರ ಬಗ್ಗೆನೇ ಎಷ್ಟೆಷ್ಟೆಲ್ಲ ಕೆಟ್ಟದಾಗಿ ಮಾತಾಡಿದ್ದಾರೆ. ಮತ್ತು ಮೋಕ್ಷಿತ ಅವರು ನಿಜವಾಗ್ಲೂ ಅಣ್ಣ ಅಂದ್ಕೊಂಡು ಆಡಿರೋ ಹಾಡನ್ನ ಹೆಂಗೆಲ್ಲ ಪೋಟ್ರೆ ಮಾಡಿದ್ದಾರೆ. ತಪ್ಪಾಯಿತು ಅಂತ ಕೇಳಿದ್ದಾರೆ ಮೋಕ್ಷಿತಾಗೆ. ಬಟ್ ಇನ್ನೂ ಒಂದು ಕನ್ಸಿಡರ್ ಮಾಡೋದಾದರೆ ಡೆಫಿನೆಟ್ಲಿ ಮಂಜಣ್ಣ ಮತ್ತು ಗೌತಮಿನೇ ಲೀಸ್ಟ್ ಡಿಸರ್ವಿಂಗು. ಅವರು ಎಷ್ಟೇ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡಿರ್ಬೋದು, ಏನೇ ಕಾಂಟ್ರಿಬ್ಯೂಟ್ ಮಾಡಿರ್ಬೋದು, ಬಟ್ ಇಲ್ಲಿ ಎಫರ್ಟ್ಸ್ ಅಂತ ತೊಗೊಂಡಾಗ ಮೋಸ್ಟ್ಲಿ ಇವರಿಬ್ಬರೇನ ಮೋಸ್ಟ್ ಡಿಸರ್ವಿಂಗ್ ಫಾರ್ ಡಬಲ್ ಎಲಿಮಿನೇಷನ್ ಅಂತ ನನಗನ್ಸುತ್ತೆ. ಇತ್ತೀಚೆಗೆ ಮಂಜಣ್ಣಗೆ ಸಪೋರ್ಟ್ ಸಿಗ್ತಾ ಇರಬಹುದು, ಯಾಕಂದರೆ ಅವರು ಕಳೆದೋಗಿದ್ದಂಥ ರೀತಿ ಅಥವಾ ನಾಮಿನೇಷನಲ್ಲಿ ಎಲ್ಲರೂ ಮಂಜಣ್ಣನಿಗೆ ನಾಮಿನೇಟ್ ಮಾಡಿದ ರೀತಿ ಒಂದು ಟಾರ್ಗೆಟ್ ಅನಿಸಿರ್ಬೋದೇನೋ, ಅದು ವರ್ಕ್ ಆಗಿರ್ಬೋದೇನೋ. ಬಟ್ ಒಂದು ಪರ್ಫಾರ್ಮೆನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಮಾಡೋದಾದರೆ ನನಗೆ ಮಂಜಣ್ಣ ಅವರು ಡಬಲ್ ಎಲಿಮಿನೇಷನ್ಗೆ ಸೂಕ್ತ ಅಂತ ಅನಿಸುತ್ತೆ. ಧನರಾಜು, ಭವ್ಯ ಮತ್ತು ರಜತ್ತು ಈ 3 ಜನನೂ ಕೂಡ ತುಂಬ ಕೇಪಬಲ್ಲು ಟಾಪ್ 5 ಇರೋಕ್ಕೆ ಅಂತಲೇ ನನಗನ್ಸೋದು. ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.